ರಾಶಿಕಾನಾಗ್ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಸೂರಜ್ನ ಮದ್ವೆ ಆಗ್ತೀರಾ ಅಂತಂದು. ಸೂರಜ್ನ ಇಷ್ಟಪಟ್ಟಿದ್ದಾರೆ ಅಂದ್ರೆ ಮದ್ವೆ ಎಲ್ಲ ದೂರದ ಮಾತು. ಬಡವ್ರ ಮಕ್ಳು ಬೆಳಿಬೇಕಂಡ್ರಯ್ಯ ಅನ್ನೋ ಸ್ಲೋಗನು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಆಗ್ತಾ ಇದೆ. ಬಡವ್ರ ಮಕ್ಳು ಶ್ರೀಮಂತರ ಮಕ್ಳು ಅದೆಲ್ಲ ಬರಲ್ಲ, ಟ್ಯಾಲೆಂಟ್ ಗೆಲ್ಬೇಕು, ಗೆದ್ದಿದ್ದು ಗಿಲ್ಲಿನ ಅಷ್ಟು ಜನ ಇಷ್ಟಪಡ್ತಿದ್ದಾರೆ ಅಂದ್ರೆ ಅವನ್ನ ನೋಡಿದ್ದಾರೆ ಜನ, ನೋಡಿ ಅವ್ನ್ ಆಸ್ ಅ ಪರ್ಸನ್ ಹೇಗಿದ್ದಾನೆ ಅಂತ ಅವ್ರಿಗೆ ಇಷ್ಟ ಆಗಿದೆ ಅಂದ್ರೆ ಹಿ ಡಿಸರ್ವ್ಸ್ ಆಲ್ ದಿ ಲವ್. ಸೊ ಈಗ ನನ್ನೂ ಇಷ್ಟಪಡ್ತಿದ್ದಾನೆ ಅಂದರೆ ನನ್ನ ವ್ಯಕ್ತಿತ್ವ ಮನೇಲಿ ಹೇಗಿತ್ತು ಅದನ್ನ ನೋಡಿದ್ದಾನೆ. ನಾನು ಆ್ಯಕ್ಚುಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ. ಹೋಗುವಾಗ ಜನಕ್ಕೆ ಐಡಿಯಾ ಇರಲಿಲ್ಲ ಸೂರಜ್ ಬಂದಿದ್ದಾನೆ ಅಂತ. ಹೊರಗೆ ಬರೋಷ್ಟರಲ್ಲಿ ಲೈಕ್ ಪೊಲೀಸ್ ಸೆಕ್ಯೂರಿಟಿ ಬೇಕಾಗಿತ್ತು, ಅಷ್ಟು ಜನ ತುಂಬ ಹೋಗಿದ್ರು ಅಲ್ಲಿ. ಬಿಗ್ ಬಾಸ್ ಒಳಗೆ ಕಳಿಸ್ಬಿಟ್ಟು ಅಲ್ಲಿ ನಿಮ್ಮ ಫೇಸ್ಗೆ ಒಂದು ವ್ಯಾಲ್ಯೂ ತಗೊಂಡ್ಬಂದು ಅದಾದ್ಮೇಲೆ ವಾಪಸ್ಸು ಕನ್ನಡ ಸೀರಿಯಲ್, ಈ ಕಲರ್ಸ್ ಕನ್ನಡ ಸೀರಿಯಲ್ಗೆ ಕಾಸ್ಟ್ ಮಾಡ್ಕೋಬೇಕು ಅನ್ನುವಂತಹ ಒಂದು ವಿಚಾರ. ಕಲರ್ಸ್ ಅವರು ಬಿಗ್ ಬಾಸ್ ಹೋಗಿ ಬಂದ್ರು ಅಂದ್ರೆ ಅವರ ಲಕ್ಕೆ ಚೇಂಜ್ ಆಗತ್ತೆ ಅಂತ ಹೇಳ್ತಾರೆ. ಆದ್ರೆ ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣನೇ ಲಕ್ ಚೇಂಜ್ ಮಾಡ್ಕೊಂಡು ಬಂದಂತವ್ರು ಸೂರಜ್ ಅವರು. ಪವಿತ್ರ ಬಂಧನ ಸೀರಿಯಲ್ ಮೂಲಕವಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಕಿರುತೆರೆಗೆ. ಬನ್ನಿ ಅವ್ರ ಜೊತೆಗೆ ಇದ್ದಾರೆ. ಬಿಗ್ ಬಾಸ್ ಜರ್ನಿ ಹೇಗಿತ್ತು, ಹಾಗೆ ಈ ಒಂದು ಸೀರಿಯಲ್ ಅಪ್ರೋಚ್ ಅವ್ರಿಗೆ ಹೇಗ್ ಮಾಡಿದ್ರು, ಹಾಗೆ ಬಿಗ್ ಬಾಸ್ ನಲ್ಲಿ ಆದಂತಹ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಣ. ಮೊದಲದಾಗಿ ಸ್ವಾಗತಿಸೋಣ ಸೂರಜ್. ಹಾಯ್. ಹಲೋ, ಹೇಗಿದ್ದೀರಾ? ನೀವು? ಎಸ್, ನಾನ್ ಸೂಪರ್ ಆಗಿದ್ದೀನಿ. ಪವಿತ್ರ ಬಂಧನ ಅಂತಂದ್ರೆ ಒಂದು ಬಂಧನಕ್ಕೆ ಒಳಗಾಗುವಂಥದ್ದು, ಪವಿತ್ರ ಬಂಧನಕ್ಕೆ ಒಳಗಾಗುವಂಥದ್ದು. ಸೊ ನಿಮ್ಮ ಪ್ರಕಾರವಾಗಿ ಪವಿತ್ರ ಬಂಧನ ಅಂದ್ರೆ ಏನು? ನನ್ನ ಮತ್ತು ಕಲರ್ಸ್ನ ನಡುವೆ ಇವಾಗ ಆಗಿದೆಯಲ್ಲ, ಅದೇ ಪವಿತ್ರ ಬಂಧನ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಗ್ ಬಾಸ್, ಆಬ್ವಿಯಸ್ಲಿ ಬಿಗ್ ಬಾಸ್ ಇಂದನೇ ನಿಮ್ಗೆ ಈ ಒಂದು ಆಪರ್ಚುನಿಟಿ ಬಂದಿದೆ. ಯಾವತ್ತಾದ್ರೂ ಅನ್ಕೊಂಡಿದ್ರಾ ಹೀಗೆ? ಯಾಕಂದ್ರೆ ನಿಮ್ದು ವೇನೇ ಬೇರೆ ಇದೆ, ಇಲ್ಲಿ ಬಂದಿರೋದೇ ಕ್ಷೇತ್ರನೇ ಬೇರೆ ಇದೆ. ಹಿಂಗೊಂದು ಆಕ್ಟರ್ ಆಗ್ತೀನಿ, ಈ ತರ ಸೀರಿಯಲ್ ಅಲ್ಲಿ ಮೇನ್ ಆಗಿ ರೋಲ್ ಪ್ಲೇ ಮಾಡ್ತೀನಿ ಅಂತ ಏನಾದ್ರು ಅನ್ಕೊಂಡಿದ್ರಾ? ನಾನು ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ ದಟ್ ಬಿಗ್ ಬಾಸ್ ಆಗತ್ತೆ ನನ್ನ ಜೀವನದಲ್ಲಿ. ಅದಾದ್ಮೇಲೆ ಹೊರಗೆ ಬರ್ತೀನಿ, ಒಂದು ಸೀರಿಯಲ್ ಆಪರ್ಚುನಿಟಿ ಬರುತ್ತೆ, ಅಲ್ಲಿ ನಾನು ಲೀಡ್ ರೋಲ್ ಆಗಿ ತಗೋತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ನನಗೆ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡಿರ್ತೀನಿ ಒಂದು 2-3 ಮಂತ್ಸ್ ಬ್ಯಾಕ್. ಸೊ ಅದರಲ್ಲಿ ಒಬ್ರು ಮೆಸೇಜ್ ಮಾಡಿರ್ತಾರೆ, ಕಾವ್ಯ ಅಂತ ಅವರು. ಸೊ ಒಂದು ಕೊಲ್ಯಾಬ್ ಮಾಡಬೇಕು ಅಂತ. ನಾನೇನೋ ಲೈಕ್ ಮಾಡ್ಲಿಂಗ್ ಎಲ್ಲ ಮಾಡ್ತಿರೋದ್ರಿಂದ ಒಂದೇನೋ ಆ್ಯಡ್ ಇರ್ಬೋದು ಕಲರ್ಸ್ ಜೊತೆ ಅಂತೆಲ್ಲ ಅನ್ಕೋತೀನಿ. ಬಟ್ ಲೇಟರ್ ಆನ್ ಮಾತಾಡಿ ಲಾಸ್ಟಲ್ಲಿ ಹೇಳ್ತಾರೆ ಇದು ಬಿಗ್ ಬಾಸ್ಗೆ ಅಂತ. ಆಮೇಲೆ ಚೈತ್ರ ಅವ್ರ ಜೊತೆ ಆಗುತ್ತೆ. ಸೊ ಅವರು ಕೂಡ ನನ್ನ ಬಗ್ಗೆ ತಿಳ್ಕೊತಾರೆ, ನಂದು ಲೈಕ್ ಫ್ಯಾಮಿಲಿ ಹೇಗೆ, ಆಸ್ ಅ ಪರ್ಸನ್ ನಾನು ಹೇಗೆ ಅಂತೆಲ್ಲ. ಸೊ ಅದೆಲ್ಲ ಆದಮೇಲೆ ಪ್ರಕಾಶ್ ಸರ್ ಜೊತೆ ನಾನು ಮಾತಾಡ್ತೀನಿ. ನೆಕ್ಸ್ಟ್ ಡೇ ಇಂಟರ್ವ್ಯೂ ಕರೀತಾರೆ ನನಗೆ, ಸೆಟ್ಗೆ ಬರ್ತೀನಿ. ಬಿಗ್ ಬಾಸ್ ಮನೆ ಅಲ್ಲೇ ಆಗುತ್ತೆ, ಗ್ರೀನ್ ರೂಮಲ್ಲಿ. ಸೊ ಆವಾಗ ಪ್ರಕಾಶ್ ಸರ್ಗೆ ಅನ್ಸಿರುತ್ತೆ ಏನೋ ಇದೆ ಈ ಹುಡುಗನಲ್ಲಿ, ಲೈಕ್ ಇವ್ನು ತುಂಬ ಸೈಲೆಂಟ್ ಆಗಿದ್ರು, ಕಾಮ್ ಆಗಿದ್ರು, ಬಟ್ ಸಮಥಿಂಗ್ ಇಸ್ ದೇರ್ ಅಂತ ಪ್ರಕಾಶ್ ಸರ್ಗೆ ಅನ್ಸಿರುತ್ತೆ. ಸೊ ಅವ್ರು ನನಗೊಂದು ಚಾನ್ಸ್ ಕೊಡ್ತಾರೆ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಆ್ಯಕ್ಚುಲಿ ಟು ಪ್ರಕಾಶ್ ಸರ್ ಆ್ಯಂಡ್ ಚೈತ್ರ ಮ್ಯಾಮ್. ಸೊ ಅದಾದಮೇಲೆ ನನ್ನ ಬಿಗ್ ಬಾಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಬರೀ 2 ದಿನ ಟೈಮ್ ಸಿಕ್ಕಿರುತ್ತೆ, 2 ದಿನನೂ ಇಲ್ಲ, 1.5 ದಿನ ಟೈಮ್ ಕೊಡ್ತಾರೆ ಪ್ರಿಪೇರ್ ಆಗ್ಬಿಟ್ಟು ನೀವು ಮನೆಯೊಳಗೆ ಹೋಗ್ಬೇಕಂತ. ಸೊ ಡೈರೆಕ್ಟ್ ಲ್ಯಾಪ್ಟಾಪ್ ಮುಂದೆ ಕೂಡ್ತಿದ್ದವನು ಸುದೀಪ್ ಸರ್ ಮುಂದೆ ನಿಂತ್ಕೋತೀನಿ. ಆ್ಯಂಡ್ ಅಲ್ಲಿ ನಿಂತಾಗ್ಲೂ ನನ್ನ ಬಾಯಿಂದ ಮಾತು ಕೂಡ ಬರ್ತಿರಲ್ಲ, ಏನು ಹೇಳಬೇಕು ಅಂತ ಗೊತ್ತಾಗ್ತಿರಲ್ಲ. ಸೊ ಅಲ್ಲಿಂದ ಹೆಂಗೋ ಮಾಡ್ಕೊಂಡು ನಾನು ಮನೆಯೊಳಗೆ ಹೋಗಿರ್ತೀನಿ. ಆ್ಯಂಡ್ ಒಂದು 3-4 ವಾರ ಇರ್ಬೋದೇನೋ, ಬಿಕಾಸ್ ತುಂಬ ಸೈಲೆಂಟ್ ಅಲ್ಲ. ಏನು ಲೈಕ್ ಬಿಗ್ ಬಾಸ್ ಅಂತ ಎಲ್ಲರೂ ನೋಡಿದ್ರೆ ತುಂಬ ಮಾತಾಡಬೇಕಾಗತ್ತೆ ಅಂತೆಲ್ಲ ಇತ್ತು. ಬಟ್ ಇಲ್ಲ, 10+ ವೀಕ್ಸ್ ನಾನು ಉಳ್ಕೋತೀನಿ ಮನೇಲಿ. ಈಗ ಹೊರಗಡೆ ಹೇಗಿದ್ನೋ ಹಾಗೆ ಅಲ್ಲೂ ಇದ್ದೆ. ಲೈಕ್ ಒಂದು ಸ್ಟ್ರಾಟಜಿ ಆಗಲಿ, ಒಂದು ಪ್ಲ್ಯಾನಿಂಗ್ ಆಗಲಿ ಏನೂ ಇಲ್ಲ. ಬಿಕಾಸ್ ಒಂದಿನ ಟೈಮಲ್ಲಿ ಬಟ್ಟೆ ಪ್ಯಾಕ್ ಮಾಡೋಕ್ಕೆ ಪ್ಲ್ಯಾನಿಂಗೇ ಆಗ್ತಿರ್ಲಿಲ್ಲ ನನ್ನ ಕೈಲಿ. ಅಲ್ಲಿ ಹೋದ್ಮೇಲೂ ಅಷ್ಟೇ ಆ ಫ್ಲೋಲೇ ಹೋಗ್ತಾ ಇತ್ತು ಎಲ್ಲ. ಸೊ ಐ ವಾಸ್ ವೆರಿ ಹ್ಯಾಪಿ ಅಲ್ಲಿವರೆಗೂ ಹೋದೆ ಅಂತ. ಬಟ್ ಇನ್ನೊಂದು 2 ವಾರ ಇದ್ಬಿಟ್ಟಿದ್ರೆ ಫಿನಾಲೆವರೆಗೂ ಇರ್ಬೋದಿತ್ತೇನೋ ಅಂತ ಅದೊಂದಿದೆ. ಬಟ್ ಹೊರಗೆ ಬಂದಮೇಲೂ ಕೂಡ ಎಷ್ಟೋ ಕೋಟ್ಯಾಂತರ ಜನ ನನ್ನ ಇಷ್ಟಪಡ್ತಿದ್ದಾರೆ ಅಂತ ಅವಾಗ ಗೊತ್ತಾಗುತ್ತೆ. ಬಿಕಾಸ್ ಹೋಗುವಾಗ ಒಂದು 18,000 ಫಾಲೋವರ್ಸ್ ಇರ್ತಾರೆ, ಆಚೆ ಒಂದು ರಿಫ್ರೆಶ್ ಮಾಡಿದ್ರೆ 3 ಲಕ್ಷ ದಾಟ್ಬಿಟ್ಟಿತ್ತು. ನಾನು ಅಲ್ಲೇ ಅಂದ್ಕೊಂಡೆ ಅಂಥದ್ದು ಸ್ಪೆಷಲ್ ಏನು ಮಾಡಿದ್ದೀನಿ ನಾನು ಅಂತ. ಸೊ ನನಗೆ ಆ ಐಡಿಯಾ ಕೂಡ ಇರಲಿಲ್ಲ. ಬಟ್ ಶಾಕ್ ಆಯಿತು ಅದನ್ನೆಲ್ಲ ನೋಡಿದಾಗ, ಅಷ್ಟು ಜನ ಇಷ್ಟಪಡ್ತಿದ್ದಾರೆ ಅಂತ. ಆ್ಯಂಡ್ ಹೊರಗೆ ಬಂದಾಗಲೂ ಪಬ್ಲಿಕ್ ರಿಯಾಕ್ಷನ್ ನೋಡಿದಾಗ, ಸೂರಜ್ ನನ್ನ ಮಗ ನಿಂತರ ಇರಬೇಕು ಸೂರಜ್ ಅಂತೆಲ್ಲ ಹೇಳಿದೆ. ಅದೆಲ್ಲ ಕೇಳಿದ್ರೆ ಲೈಕ್ ಮೈ ಮಾಮ್ ವಾಸ್ ಆ್ಯಕ್ಚುಲಿ ವೆರಿ ಪ್ರೌಡ್, ಅದೆಲ್ಲ ಹಿಂಗೆ ಹೇಳ್ತಿದ್ದಾರೆ ಕಣೋ ಅಂತ. ಸೊ ತುಂಬಾ ಖುಷಿ ಆಯಿತು ಮ್ಯಾಮ್. ಅದಾದಮೇಲೆ ಒಂದು 2 ಡೇಸ್ಗೆ ಇವರು ಮಧು ಸರ್ ಮತ್ತು ಮಹೇಶ್ ಸರ್ ಒಂದು ಈ ಥರ ರೋಲ್ಗೆ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾರೆ ಪವಿತ್ರ ಬಂಧನ ಸೀರಿಯಲ್ಗೆ. ಸೊ ಆ ಸೀರಿಯಲ್ ಆಫರ್ ತೊಗೊಂಬರ್ತಾರೆ. ನನಗೆ ಆ್ಯಕ್ಟಿಂಗ್ ಏನೂ ಬರಲ್ಲ. ಈಗಲೂ ಐಲ್ ಸೇ ಲೈಕ್ ಐ ಆಮ್ ಸ್ಟಿಲ್ ಲರ್ನಿಂಗ್. ಒಂದು ಐಡಿಯಾ ಇತ್ತು ಆ್ಯಕ್ಟಿಂಗ್ ಹೇಗಿರುತ್ತೆ ಅಂತ, ಬಟ್ ಝೀರೋ ಪ್ರಾಕ್ಟಿಕಲ್ ನಾಲೆಜ್. ಸೊ ಅಲ್ಲಿ ಬಂದವರು ಹಿಂಗೆ ಹೇಳ್ತಾರೆ. ನಾನು ಫಸ್ಟ್ ಅವ್ರಿಗೆ ಹೇಳೋದು, ಸರ್ ನಾನು ಆ್ಯಕ್ಟರ್ ಅಲ್ಲ, ನಾನೀಗ ಬಿಗ್ ಬಾಸ್ ಆದಮೇಲೆ ನನಗೆ ಒಂದು ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅನ್ನೋ ಐಡಿಯಾ ಇತ್ತು ನನಗೆ. ಸೊ
ಐ ಯು ಶ್ಯೂರ್ ಅಂತ ನಾನು ಕೇಳ್ತೀನಿ ಅವ್ರಿಗೆ. ಇಲ್ಲ ಇಲ್ಲ ಸುರೇಶ್, ನಿಮಗೆ ಈ ರೋಲ್ ಸೂಟ್ ಆಗುತ್ತೆ ಮತ್ತು ನಾವು ಗೈಡ್ ಮಾಡ್ತೀವಿ ಅಂತ ಅವರೇ ಕಾನ್ಫಿಡೆನ್ಸ್ ಕೊಡ್ತಾರೆ ನನಗೆ. ಸೊ ಆಮೇಲೆ ತುಂಬ ಯೋಚನೆ ಮಾಡ್ತೀನಿ, ಲೈಕ್ ತೊಗೋಬೇಕಾ ಇಲ್ವಾ ಅಂತ. ಬಟ್ ಐ ಅಗ್ರೀಡ್, ಇಲ್ಲ ನಾ ಮಾಡ್ತೀನಿ ಅಂತ. ಆ್ಯಂಡ್ ಆಲ್ಸೋ ಲೈಕ್ ಕಲರ್ಸ್ ಜೊತೆ ಮಾಡ್ತಿದ್ದೀನಿ ಅಂದರೆ ಆಬ್ವಿಯಸ್ಲಿ ಆ ಸಪೋರ್ಟ್ ಇದ್ದೇ ಇರುತ್ತೆ ಕಲರ್ಸ್ ಟೀಮಿಂದ. ಸೊ ನನಗೆ ಪ್ರಕಾಶ್ ಸರು ಹೇಳ್ತಾರೆ, ನೋ ಯು ಶುಡ್ ಥಿಂಕ್ ಅಬೌಟ್ ಇಟ್ ಅಂತ ಪ್ರಕಾಶ್ ಸರ್ ಹೇಳ್ತಾರೆ. ಸೊ ಐ ಟುಕ್ ಅಪ್ ದಿಸ್ ಆಪರ್ಚುನಿಟಿ. ಅದಾದಮೇಲೆ ಆಲ್ಮೋಸ್ಟ್ ಈಗ ಒಂದು 15 ಡೇಸ್ ಶೂಟ್ ಆಗಿದೆ. ಡೇ ಒನ್ನಿಂದ ಇಲ್ಲಿವರೆಗೂ ನಿದ್ದೆ ಕೂಡ ಮಾಡೋಕ್ಕೆ ಸಿಕ್ಕಿಲ್ಲ. ನೋಡಿದ್ರೆ ಗೊತ್ತಾಗ್ತಿರ್ಬೋದು, ಐ ಕುಡಂಟ್ ಸ್ಲೀಪ್. ತುಂಬ ಎಫರ್ಟ್ಸ್ ಹಾಕ್ತಾ ಇದ್ದೀನಿ ಆ್ಯಂಡ್ ತುಂಬಾ ಕಲಿಯೋಕ್ಕೆ ಸಿಗ್ತಾ ಇದೆ ಮ್ಯಾಮ್. ಆ್ಯಂಡ್ ಎಂಟೈರ್ ಟೀಮ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಎಲ್ಲರೂ ಪವಿತ್ರ ಬಂಧನ ನೋಡಿ 27th ಬರುತ್ತೆ, ರಾತ್ರಿ 10 ಗಂಟೆಗಿದೆ. ಸೊ ಬಿಗ್ ಬಾಸ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರಿ, ಸೇಮ್ ಸಪೋರ್ಟ್ ಈ ಸೀರಿಯಲ್ ಕೂಡ ನೀವು ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ನೀವು ಮೈಸೂರಿಗೇನೋ ಹೋಗ್ತೀರಾ. ಅಲ್ಲಿ ಆ ಫ್ಯಾನ್ ಕ್ರೇಜ್ ನೋಡ್ಬಿಟ್ಟು ನಿಮ್ಗೆ ಏನ್ ಮಾಡ್ಬೇಕು, ಏನ್ ಮಾತಾಡ್ಬೇಕು, ಅವ್ರನ್ನ ಹೇಗ್ ನೀವು ರೆಸಿಪ್ರಿಕೇಟ್ ಮಾಡ್ಬೇಕು ಅನ್ನೋದು ನಿಮಗೆ ಅದು ಗೊತ್ತಾಗ್ತಾ ಇರಲ್ಲ. ಸೊ ಇವಾಗ ನಿಮ್ಮನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಅವನ್ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗಿದೆ. ಬಿಕಾಸ್ ನಾನು ಅಲ್ಲಿ ಕುತ್ಕೊಂಡಾಗ ನೋಡ್ತಾ ಇದ್ದೆ, ಎಷ್ಟೊಂದ್ ಜನ ಕ್ಯಾಮ್ರಾ ತಗೊಂಡು ಫೋನ್ ತಗೊಂಡು ನಿಮ್ ಫೋಟೋ ಹೊಡಿಯೋದು, ವಿಡಿಯೋ ಮಾಡೋದೆಲ್ಲ ಮಾಡ್ತಾ ಇದ್ದಾರೆ. ಸೊ ಯೂಸ್ ಟು ಇಟ್ ಆಗ್ಬಿಟ್ರೆ ಈಗ. ನಾನಲ್ಲಿ ಆ್ಯಕ್ಚುಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ. ಹಿಂದಿನ ದಿನ ಸುದೀಪ್ ಸರ್ ಬಂದಿರ್ತಾರೆ ಮಾರ್ಕ್ ಮೂವಿ ಪ್ರಮೋಷನ್ಸ್ಗೆ ಮೈಸೂರಿಗೆ. ಅವ್ರು ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಸಿರ್ತಾರೆ. ನೆಕ್ಸ್ಟ್ ಡೇ ನಾನು ಹೋಗಿರ್ತೀನಿ. ಹೋಗುವಾಗ ಜನಕ್ಕೆ ಐಡಿಯಾ ಇರಲಿಲ್ಲ ಸೂರಜ್ ಬಂದಿದ್ದಾನೆ ಅಂತ. ಬಟ್ ಯಾರೋ ಒಂದಿಬ್ರು ಜನ ಒಳಗೆ ಹೋದ್ಮೇಲೆ ಕಂಡುಹಿಡಿದ್ಬಿಟ್ರು, ಓಕೆ ಸೂರಜ್ ಅವ್ರು ಇವರು ಅಂತ. ಹೊರಗೆ ಬರೋಷ್ಟರಲ್ಲಿ ಲೈಕ್ ಪೊಲೀಸ್ ಸೆಕ್ಯೂರಿಟಿ ಬೇಕಾಗಿತ್ತು, ಅಷ್ಟು ಜನ ತುಂಬ ಹೋಗಿದ್ರು ಅಲ್ಲಿ. ಎಲ್ಲರೂ ಸೂರಜ್ 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 ಅಂತ. ನಾನು ಯಾವತ್ತೂ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಲೈಕ್ ನಾನು ನೋಡ್ತಿದ್ದೆ ಬೇರೆ ಆ್ಯಕ್ಟರ್ಸ್ ಎಲ್ಲ ಬರೋದನ್ನ. ಈಗ ಸುದೀಪ್ ಸರ್ ಎಲ್ಲ ಬಂದರೆ ದೂರದಲ್ಲಿ ಇರ್ತಿದ್ರು, ನಾನು ಅಲ್ಲಿಂದ ನೋಡಿ ಹಿಂಗೆಲ್ಲ ಹಾಯ್ ಮಾಡ್ತಿದ್ದೆ. ಬಟ್ ನನಗೆ ಎಕ್ಸ್ಪೀರಿಯನ್ಸ್ ತುಂಬ ಹೊಸದು ಆ್ಯಂಡ್ ಐ ಫೆಲ್ಟ್ ಅ ಲಿಲ್ ವಿಯರ್ಡ್ ಆ್ಯಕ್ಚುಲಿ. ನನಗೆ ಅದು ಈಗೆಲ್ಲ ಬಂದು ಫೋಟೋಸ್ ತೊಗೊಳ್ಳುವಾಗ ಅದು ಸ್ಮೈಲ್ ಇಟ್ಕೊಂಡೇ ಇರಬೇಕು, ಬಿಕಾಸ್ ಕಂಟಿನ್ಯೂಸ್ ಆಗಿ ಜನ ಬರ್ತಾನೆ ಇದ್ರು. ಸೊ ಐ ವಾಸ್ ಸೋ ಹ್ಯಾಪಿ ಫಾರ್ ದ ಲವ್. ನಂಗೆ ಸಿಗ್ತಿದ್ದ ಪ್ರೀತಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಸ್ ಸೋ ನರ್ವಸ್. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮ್ಯಾಮ್. ನಾನು ಒಳಗೆ ಹೋಗುವಾಗ ಆರಾಮಾಗಿ ಹೆಂಗೆ ಹೋಗ್ತಿದ್ದೆ ನಾನು ಬೆಟ್ಟಕ್ಕೆ, ಹಂಗೆ ಹೋಗ್ತಾ ಇದೆ ಫ್ರೆಂಡ್ಸ್ ಜೊತೆ. ಬಟ್ ಹೊರಗೆ ಬರೋ ಟೈಮಲ್ಲಿ ಎಲ್ಲ ಸೇರಿಕೊಂಡು. ಬಟ್ ಈಗ ಸ್ವಲ್ಪ ಯೂಸ್ ಟು ಆಗ್ತಾ ಇದೆ, ಬಿಕಾಸ್ ಎಲ್ಲ ಕಡೆ ಹೋಗಿದ್ದ ಕಡೆ ಎಲ್ಲ ಜನ ಬಂದು ಮಾತಾಡಿಸ್ತಿದ್ದಾರೆ, ಸರ್ ಒಂದು ಫೋಟೋ ಸರ್ ಅಂತ ಹೇಳ್ತಾರೆ. ಆ ಕಾನ್ಫಿಡೆನ್ಸ್ ಲೆವೆಲ್ ಸ್ಲೋ ಆಗಿ ಬಿಲ್ಡ್ ಆಗ್ತಾ ಇದೆ ನನಗೆ. ಸೊ ಇದೆಲ್ಲವನ್ನು ನೋಡ್ತಾ ಹೋದ್ರೆ ಇನ್ನೊಂದು ನಿಮ್ಮ ಬಗ್ಗೆ ಒಂದು ಎರಡು ವಿಷಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗಿರೋದು. ಒಂದು ವಿಷಯ ಏನಪ್ಪಾ ಅಂತಂದ್ರೆ ಸೂರಜ್ ಅವರು ಆಲ್ರೆಡಿ ಕಲರ್ಸಿಗೆ ಒಂದು ಸೀರಿಯಲಿಗೆ ಇದನ್ನ ಮಾಡ್ಕೊಂಡಿದ್ರು, ಕಾಸ್ಟ್ ಮಾಡ್ಕೊಂಡಿದ್ರು. ಸೊ ಇವಾಗ ಸಡನ್ ಆಗಿ ಸೀರಿಯಲಿಗೆ ತಗೊಂಡ್ಬಂದ್ಬಿಟ್ರೆ ಸೂರಜ್ ಅವ್ರನ್ನ, ಎಲ್ಲೋ ಅವ್ರಿಗೆ ಫೇಸನ್ನ ಅವರು ಐಡೆಂಟಿಫೈ ಮಾಡೋದಿಲ್ಲ, ಮತ್ತೆ ಅದು ಪ್ರಾಪರ್ ಆಗಿ ಕನೆಕ್ಟ್ ಆಗೋದಿಲ್ಲ, ಪಾಪ್ಯುಲಾರಿಟಿ ಇಲ್ಲ ಅನ್ನೋ ಒಂದು ವಿಷಯಕ್ಕೆ ಬಿಗ್ ಬಾಸ್ ಒಳಗೆ ಕಳಿಸ್ಬಿಟ್ಟು ಅಲ್ಲಿ ನಿಮ್ಮ ಫೇಸ್ಗೆ ಒಂದು ವ್ಯಾಲ್ಯೂ ತಗೊಂಡ್ಬಂದು ಅದಾದ್ಮೇಲೆ ವಾಪಸ್ಸು ಕನ್ನಡ ಸೀರಿಯಲ್, ಈ ಕಲರ್ಸ್ ಕನ್ನಡ ಸೀರಿಯಲ್ಗೆ ಕಾಸ್ಟ್ ಮಾಡ್ಕೋಬೇಕು ಅನ್ನುವಂತಹ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಇದು ಫಸ್ಟ್. ಇನ್ನೊಂದು ಆಮೇಲೆ ಹೇಳ್ತೀನಿ, ಇದಕ್ಕೆ ನನಗೆ ಫಸ್ಟ್ ಆನ್ಸರ್ ಮಾಡಿ ಕ್ಲಾರಿಫಿಕೇಶನ್ ಕೊಡಿ. ನೀವು ಫಸ್ಟ್ ಫ್ಯೂ ಎಪಿಸೋಡ್ಸ್ ನೋಡಾದ್ಮೇಲೆ ಗೊತ್ತಾಗತ್ತೆ ಬಿಗ್ ಬಾಸ್ಗೂ ಮುಂಚೆ ನನ್ನ ಕಾಸ್ಟ್ ಮಾಡಿರ್ಲಿಲ್ವಾ ಅಂತ. ಅಲ್ಲೇ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಬಿಕಾಸ್ ನಂಗೆ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡಿಂದ ಬಂದವನಲ್ಲ ಮ್ಯಾಮ್. ಬಂದಿದ್ರೆ ಅಟ್ಲೀಸ್ಟ್ ಕಾಸ್ಟ್ ಮಾಡ್ಬಿಟ್ಟು ಬಿಗ್ ಬಾಸ್ ಒಳಗೆ ಕಳಿಸಿ ಒಂಚೂರು ಫೇಮ್ ಸಿಕ್ಕಿದ್ಮೇಲೆ ಆಮೇಲೆ ಸೀರಿಯಲ್ ಮಾಡಿ. ಬಟ್ ಆ ಥರ ಎಲ್ಲ ಏನೂ ಇಲ್ಲ. ಬಿಗ್ ಬಾಸ್ ಮನೆ ಒಳಗಡೆಗೆ ಫಸ್ಟ್ ಹೋಗ್ತೀನಿ. ಆವಾಗ ನಾನು ಹೇಳ್ದಂಗೆ ನಂದು ಒಂದು ರೆಸ್ಟೋರೆಂಟ್ ಆಗಬೇಕು ಅಂತ ನಂಗೊಂದು ಐಡಿಯಾ ಇರುತ್ತೆ. ಹೊರಗೆ ಬಂದಮೇಲೆ ಲೈಕ್ ಒಂದು 2-3 ಡೇಸ್ ಆದಮೇಲೆ ಇವರು ಅಪ್ರೋಚ್ ಮಾಡಿದ್ರು ಸೀರಿಯಲ್ ಇದೆ ಅಂತ. ಕಲರ್ಸ್ ಅವರು ನನಗೆ ಸೀರಿಯಲ್ಗೋಸ್ಕರ ಬಿಗ್ ಬಾಸ್ಗೆ ಕಳಿಸಿದ್ರು ಅಂತೆಲ್ಲ ಎಂಥದ್ದು ಇಲ್ಲ. ಬಟ್ ಎಸ್ ಎಸ್ ಎಸ್. ಸೊ ಬಿಗ್ ಬಾಸ್ ಅಂದ ತಕ್ಷಣ ಒಂದು ಫೇಮ್ ಎಲ್ರಿಗೂ ತಂದು ಕೊಡುತ್ತೆ. ಒಬ್ರಿಗೆ ಕಡಿಮೆ ಇರ್ಬೋದು, ಒಬ್ರಿಗೆ ಜಾಸ್ತಿ ಇರ್ಬೋದು, ಒಬ್ರಿಗೆ ತಾವು ಅನ್ಕೊಳ್ದೇ ಇರೋ ಮಟ್ಟಿಗೆ ಒಂದು ಫೇಮ್ ತಂದು ಕೊಡುವ. ಇವಾಗ ನಿಮ್ಮ ವಿಷಯಕ್ಕೂ ಹಾಗೆ ಆಯ್ತು. ನೀವು ಒಂದು ಕಾಮನ್ ಮ್ಯಾನ್ ಆಗಿ ನೀವು ಒಳಗಡೆ ಹೋಗಿದ್ದವರು, ಸೂರಜ್ ಅಂದ್ರೆ ಯಾರು ಅಂತ ಇಡೀ ಕರ್ನಾಟಕ ಕಂಡು ಹಿಡಿಯೋ ಲೆವೆಲಿಗೆ ಬಂದಿದೆ. ಅಟ್ ದ ಸೇಮ್ ಟೈಮ್ ಗಿಲ್ಲಿ ಫೇಮಸ್ ಇದ್ರು ಮುಂಚೆನು, ಬಟ್ ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಆ ಒಂದು ಕ್ರೇಜ್ ಅಷ್ಟು ಮಟ್ಟಿಗೆ ಹೋಗ್ತಾ ಇದೆ. ಸೊ ಆ ಕ್ರೇಜ್ ನ ನೋಡಿದ್ರೆ ನೀವು, ಯಾಕಂದ್ರೆ ಜಾಲಿವುಡ್ ಅಲ್ಲೂ ಹಾಗೆ ಆಯ್ತು, ಅವರು ಹುಟ್ಟಿದ ಊರಿಗೆ ಮೆರವಣಿಗೆ ಮಾಡೋ ಟೈಮಲ್ಲೂ ಕೂಡ ಹಾಗೆ ಆಯ್ತು. ಸೊ ಆ ಕ್ರೇಜ್ ಬಗ್ಗೆ ಏನ್ ಹೇಳ್ತೀರಾ? ಗಿಲ್ಲಿ ವಿನ್ ಆಗಿದ್ದಕ್ಕೆ ನಿಮಗೆ ಖುಷಿ ಇದೆಯಾ? ಅದು 100% ಖುಷಿ ಇದೆ ಮ್ಯಾಮ್. ಲೈಕ್ ಬಿಗ್ ಬಾಸ್ ಎಂಥ ಶೋ ಅಂದರೆ, ನಿಮ್ಗೆ ಯಾವ ರಿಯಾಲಿಟಿ ಶೋ ಅಲ್ಲೂ ನೀವು ಆ್ಯಕ್ಚುಲಾಗಿ ಹೇಗಿದ್ದೀರಾ ಅಂತ ಕಂಪ್ಲೀಟಾಗಿ ಪೋರ್ಟ್ರೇ ಮಾಡೋ ಶೋ ಅಂದರೆ ಬಿಗ್ ಬಾಸ್. ಸೊ ಈಗ ಗಿಲ್ಲಿನ ಅಷ್ಟು ಜನ ಇಷ್ಟಪಡ್ತಿದ್ದಾರೆ ಅಂದರೆ ಅವನ್ನ ನೋಡಿದ್ದಾರೆ ಜನ. ನೋಡಿ ಅವ್ನು ಆ್ಯಸ್ ಅ ಪರ್ಸನ್ ಹೇಗಿದ್ದಾನೆ ಅಂತ ಅವ್ರಿಗೆ ಇಷ್ಟ ಆಗಿದೆ ಅಂದರೆ ಹಿ ಡಿಸರ್ವ್ಸ್ ಆಲ್ ದಿ ಲವ್. ಸೊ ಈಗ ನನ್ನೂ ಇಷ್ಟಪಡ್ತಿದ್ದಾನೆ ಅಂದರೆ ನನ್ನ ವ್ಯಕ್ತಿತ್ವ ಮನೇಲಿ ಹೇಗಿತ್ತು ಅದನ್ನು ನೋಡಿದ್ದಾರೆ. ಸೊ ಆ ಕ್ರೇಜ್ ಲೈಕ್
ಅವ್ನು ಅರ್ನ್ ಮಾಡಿದ್ದಾನೆ ಮ್ಯಾಮ್, ಸೊ ಹೀಸ್ ಗೆಟಿಂಗ್ ಆಲ್ ದ ಲವ್ ಫ್ರಮ್ ದ ಪೀಪಲ್, ಸೊ ಐ ಆಮ್ ಹ್ಯಾಪಿ ಫಾರ್ ಹಿಮ್. ಇದೆಲ್ಲದರ ನಡುವೆ ಬಡವ್ರ ಮಕ್ಕಳು ಬೆಳಿಬೇಕಂಡ್ರಯ್ಯ ಅನ್ನೋ ಸ್ಲೋಗನು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಬಟ್ ಗೆಲುವಿಗೆ ಆ ಒಂದು ರೀಸನ್ ಆಗತ್ತೆ ಅಂತ ನಿಮ್ಗೆ ಅನ್ಸತ್ತಾ? ಮ್ಯಾಮ್, ಬಡವ್ರ ಮಕ್ಕಳು, ಶ್ರೀಮಂತರ ಮಕ್ಕಳು ಅದೆಲ್ಲ ಬರಲ್ಲ, ಟ್ಯಾಲೆಂಟ್ ಗೆಲ್ಬೇಕು ಮ್ಯಾಮ್, ಗೆದ್ದಿದೆ ಅಷ್ಟೇ. ಸೊ ನಿಮ್ದು ಮತ್ತೆ ರಾಶಿಕರ್ ಫ್ರೆಂಡ್ಶಿಪ್ ಕೂಡ ಸಿಕ್ಕಾಪಟ್ಟೆ ಜನರು ಇಷ್ಟಪಟ್ಟಿದ್ದಾರೆ. ಹೊರಗಡೆ ಬಂದ ಮೇಲೆ ನೀವಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಮತ್ತೆ ರಾಶಿಕಾನ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಸೂರಜ್ನ ಮದುವೆ ಆಗ್ತೀರಾ ಅಂತಂದು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ ಮ್ಯಾಮ್, ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಮದುವೆ ಎಲ್ಲ ದೂರದ ಮಾತು. ಲೈಕ್ ಈಗ ಕರಿಯರ್ ಸ್ಟಾರ್ಟ್ ಆಗ್ತಾ ಇದೆ, ಕರಿಯರ್ ಮೇಲೆ ಚೆನ್ನಾಗಿ ಫೋಕಸ್ ಮಾಡೋಣ. ಆ್ಯಂಡ್ ಅವರು ಕೂಡ ಈಗ ಅನುಬಂಧಲ್ಲಿ ಮೀಟ್ ಮಾಡಿದ್ವಿ, ಗ್ರ್ಯಾಂಡ್ ಫಿನಾಲೆಯಲ್ಲಿ ಮೀಟ್ ಮಾಡಿದ್ವಿ. ಸೊ ವಿಲ್ ಬಿ ಗುಡ್ ಫ್ರೆಂಡ್ಸ್ ಅಷ್ಟೇ ಮ್ಯಾಮ್. ಬಿಗ್ ಬಾಸ್ ಅಲ್ಲಿ ಕನೆಕ್ಟ್ ಅಂತೂ ಆದ್ರಿ, ಪವಿತ್ರ ಬಂಧನದ ಮೂಲಕ ಮತ್ತೆ ಕನ್ನಡ ಜನತೆ ಮುಂದೆ ಬರ್ತಾ ಇದ್ದೀರಾ. ಸೊ ಈ ಒಂದು ಪಾತ್ರ ಜನಗಳಿಗೆ ಕನೆಕ್ಟ್ ಆಗತ್ತೆ ಅನ್ನೋಂತ ಭರವಸೆ ನಿಮ್ಗೆ ಎಷ್ಟಿದೆ? ಸೂರಜ್ನ ಇಷ್ಟಪಟ್ಟಿದ್ದಾರೆ ಅಂದರೆ ದೇವದತ್ ದೇಶ್ಮುಖ್ನ ಖಂಡಿತ ಇಷ್ಟಪಡ್ತಾರೆ. ಬಿಕಾಸ್ ತುಂಬಾ ಸಿಮಿಲಾರಿಟೀಸ್ ಇದೆ ಮ್ಯಾಮ್ ನನಗೂ ಈ ಕ್ಯಾರೆಕ್ಟರ್ಗೂ. ಆ ಕಾರಣಕ್ಕೇ ನಾನು ಈ ರೋಲ್ನ ತೊಗೊಂಡಿರೋದು. ಸೊ 27ದಿಂದ ಬರ್ತಾ ಇದೆ, ರಾತ್ರಿ 10 ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ. ದಯವಿಟ್ಟು ಸಪೋರ್ಟ್ ಮಾಡಿ. ಆ ಲವ್ ನನಗೇನು ಕೊಟ್ರಿ ಬಿಗ್ ಬಾಸಲ್ಲಿ ಅದು ಹಂಗೆ ಕಂಟಿನ್ಯೂ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮ್ಮ ಹೊಸ ಸೀರಿಯಲ್ಗೆ. ಇದಾಗಿತ್ತು ಸೂರಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ವೈದೇಹಿ, ಪ್ರಜಾವಾಣಿ, ಬೆಂಗಳೂರು.